ಐವಿ ಸರ್ಕಾರಿ ಆಸ್ಪತ್ರೆಗಳಿಗೆ ಯೋಗ್ಯವಲ್ಲದ ಐವಿ ದ್ರಾವಣವನ್ನ ಸರಬರಾಜು ಮಾಡಲಾಗ್ತಾ ಇತ್ತು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಅಂದ್ರೆ ಬಾಣಂತಿಯರ ಸಾವಿನ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಟಿವಿ9 ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಪಶ್ಚಿಮ ಬಂಗಾಳದಿಂದ ರಾಜ್ಯಕ್ಕೆ ಐವಿ ದ್ರಾವಣ ಸರಬರಾಜಾಗಿತ್ತು. ಅಂದ್ರೆ 2023ರ ಅಕ್ಟೋಬರ್ನಿಂದ ರಾಜ್ಯಕ್ಕೆ ಐವಿ ದ್ರಾವಣ ಸರಬರಾಜಾಗಿದೆ. ಪಶ್ಚಿಮ ಬಂಗಾಳದ ಕಂಪನಿಯಿಂದ ರಾಜ್ಯಕ್ಕೆ ಐವಿ ದ್ರಾವಣ ಸಪ್ಲೈ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ನಿಂದ ಬೆಂಗಳೂರಿಗೆ ಇದು ಸರಬರಾಜಾಗುತ್ತೆ. ಬೆಂಗಳೂರಿನ ಮಾಗಡಿ ರಸ್ತೆಯ KSMSCL ಉಗ್ರಾಣಕ್ಕೆ ಸಪ್ಲೈ ಆಗಿದ್ದು, ಉಗ್ರಾಣದಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ಇದು ಸಪ್ಲೈ ಆಗುತ್ತೆ. ಆದ್ರೆ ಅಲ್ಲಿ ಸ್ಯಾಂಪಲ್ ಟೆಸ್ಟ್ ಅನ್ನ ಮಾಡಿಸಬೇಕು. ಈಗಾಗಲೇ ನಾವು ಗಮನಿಸ್ತಾ ಇರೋ ಹಾಗೆ 195 ಬ್ಯಾಚ್ ನಷ್ಟು ಸ್ಯಾಂಪಲ್ಸ್ ಗಳು ಬೆಂಗಳೂರಿನ ಉಗ್ರಾಣಕ್ಕೆ ಆಗಮಿಸಿದೆ. ಆದ್ರೆ ಅದರಲ್ಲಿ ಸ್ಯಾಂಪಲ್ ಟೆಸ್ಟ್ಗೆ ಅಂತ ಕೊಟ್ಟಂತದ್ದು 10 ಬ್ಯಾಚ್ ಗಳನ್ನ ಮಾತ್ರ. ಅದರಲ್ಲಿ 2 ಯೋಗ್ಯವಲ್ಲದ ಐವಿ ದ್ರಾವಣ ಬಂದಿದೆ ಅನ್ನುವಂತ ರಿಪೋರ್ಟ್ ಬಂದಿದೆ. ಹಾಗಾದ್ರೆ 195 ಬ್ಯಾಚ್ ನಲ್ಲಿ ಇನ್ನಷ್ಟು ಕಳಪೆ ದ್ರಾವಣಗಳು ಬಂದಿರಬಹುದು. ಆದ್ರೆ ಇದನ್ನ ಆರೋಗ್ಯ ಇಲಾಖೆ ಇದುವರೆಗೆ ಗಮನಿಸಿಲ್ಲ. ಯೋಗ್ಯವಲ್ಲದ ಐವಿ ದ್ರಾವಣವನ್ನ ಬಾಣಂತಿಯರಿಗೆ ನೀಡಿ ಅವರ ಸಾವಿಗೆ ಕಾರಣವಾಗಿದೆ. ನಾವೀಗ ನೋಡ್ತಾ ಇದ್ದೀವಿ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ವಿಚ್ ಆರ್ ಬ್ಲ್ಯಾಕ್ ಲಿಸ್ಟೆಡ್ ಅಂತ. ಅದನ್ನ ಬಳಸೋ ಹಾಗೇನೇ ಇಲ್ಲ. ಏನು ಇವರು ಜೀವದ ಜೊತೆ ಚಲಾಟ ಆಡ್ತಾರೆ. ಅಲ್ಲಿ 9 ತಿಂಗಳು ಒಂದು ಮಗುವನ್ನ ಅಲ್ಲಿ ಹೊತ್ತು ಹೆರಬೇಕಾದ್ರೆ ಒಬ್ಬ ಹೆಣ್ಣು ಅಲ್ಲಿ ಪಡುವಂತ ಕಷ್ಟ ಏನಿದೆ, ಅದೊಂದು ಈ ದ್ರಾವಣದಿಂದ ಏನೇ ಇವರು ಕೊಡ್ತಾರೆ ಫ್ಲೂಯಿಡ್ ಇಂದ 195 ಬ್ಯಾಚ್ ನಲ್ಲಿ ರಾಜ್ಯಕ್ಕೆ ಸಪ್ಲೈ ಆಗಿದ್ದಂತ ಐವಿ ದ್ರಾವಣ. 1 ವರ್ಷದಲ್ಲಿ ಕೇವಲ 95 ಬ್ಯಾಚ್ ಸ್ಯಾಂಪಲ್ ಟೆಸ್ಟ್. 1 ವರ್ಷದಲ್ಲಿ ಈ ಪೈಕಿ 25 ಬ್ಯಾಚ್ ಐವಿ ದ್ರಾವಣ ಬಳಕೆಗೆ ಯೋಗ್ಯ ಅಲ್ಲ. ಕಳೆದ ವಾರವಷ್ಟೇ ವರದಿ ನೀಡಿದಂತ ಔಷಧ ನಿಯಂತ್ರಣ ಇಲಾಖೆ ಲಾಸ್ಟ್ ವೀಕೆ ಕೊಟ್ಟಿದ್ದಾರೆ ಒಂದು ರಿಪೋರ್ಟ್ ಅನ್ನ. ಇನ್ನು 100 ಬ್ಯಾಚ್ ದ್ರಾವಣದ ಸ್ಯಾಂಪಲ್ ಟೆಸ್ಟ್ ಇನ್ನೂ ಬಾಕಿ ಇದೆ. ಐವಿ ದ್ರಾವಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಷ್ಟು ಬಳಸಬಹುದು, ಎಷ್ಟು ಬ್ಯಾಚ್ಗಳು 1 ವರ್ಷದ ನಂತರವೂ ಕೂಡ ಸ್ಯಾಂಪಲ್ ಟೆಸ್ಟ್ ಏನಿದೆ ಅದು ಮುಗ್ದಿಲ್ಲ. 195 ಬ್ಯಾಚ್ ನಲ್ಲಿ ರಾಜ್ಯಕ್ಕೆ ಸಪ್ಲೈ ಆಗಿದೆ ಐವಿ ದ್ರಾವಣ. 1 ವರ್ಷದಲ್ಲಿ ಕೇವಲ 95 ಬ್ಯಾಚ್ ಸ್ಯಾಂಪಲ್ ಟೆಸ್ಟ್ ಅಷ್ಟೇ ಆಗಿದೆ. ಈ ಪೈಕಿ 25 ಬ್ಯಾಚ್ ಐವಿ ದ್ರಾವಣ ಬಳಕೆಗೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಶಿವರಾಜ್, ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ನಾವೇನು ನಡೆಸಿದೀವಿ, ಇದರಲ್ಲಿ ಬಹಳಷ್ಟು ವಿಚಾರ, ಈ ಬ್ಯಾಚ್ಗಳ ವಿಚಾರವಾಗಿ ಕೂಡ ನಾವು ಡೀಟೇಲ್ ಅನ್ನು ಕೊಟ್ವಿ. ಒಂದು ಬ್ಯಾಚ್ ಅಂದ್ರೆ ಏನು, ಸೊ ಅದರಲ್ಲಿ ಎಷ್ಟು ಮಟ್ಟಿಗೆ ಟೆಸ್ಟ್ಗಳು ಆಗ್ತಾ ಇದೆ, ಸೊ ಬಾಣಂತಿಯರನ್ನ ಬಲಿ ಪಡೆದಂತಹ ಪ್ರಕರಣದ ಬಗ್ಗೆ ಟಿವಿ9 ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದೆ. ಇದರಲ್ಲಿ ಆರೋಗ್ಯ ಇಲಾಖೆಯ ಒಂದು ನಿರ್ಲಕ್ಷ್ಯ ಏನಿದೆ ಇದು ಕಾಣ್ತಾ ಇರೋದು. ಹಾಗಾದ್ರೆ ಆರೋಗ್ಯ ಇಲಾಖೆ ಯಾವ ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿದೆ ಶಿವರಾಜ್? ಅವಿನಾಶ್, ಈ ಐವಿ ಫ್ಲೂಯಿಡ್ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. 5 ಬಾಣಂತಿಯರ ಒಂದು ಸಾವೇನಿದೆ ಈ ಒಂದು ಐವಿ ಫ್ಲೂಯಿಡ್ನಿಂದ ಆಗಿದೆ ಅಂತ ಒಂದು ಪ್ರಾಥಮಿಕ ವರದಿಯಲ್ಲೂ ಕೂಡ ಗೊತ್ತಾಗಿರುವಂಥದ್ದು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸೆಷನ್ನಲ್ಲೂ ಕೂಡ, ಬೆಳಗಾವಿ ಸೆಷನ್ನಲ್ಲೂ ಕೂಡ ಇದರ ವಿರುದ್ಧ ಅಪೋಸಿಷನ್ ಅವರು ಧ್ವನಿ ಎತ್ತಿದ್ರು. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಯಾವ ರೀತಿ ಆಗಿತ್ತು, ಇದು ಯಾವ ರೀತಿಯಾಗಿ ಎಲ್ಲಿಂದ ಬಂತು, ಇದು ಮೆಡಿಸಿನ್ನು ಯಾವ ರೀತಿಯಾಗಿ ಇದು ಕಳಪೆ ಆಗಿತ್ತು, ಎಲ್ಲವನ್ನು ಕೂಡ ಟಿವಿ9 ತಂಡ ಒಂದು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬೆಚ್ಚು ಬೀಳಿಸುವಂಥ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂಥದ್ದು. ಸರ್ಕಾರ ಇಂತಹ ಒಂದು ಅಧಿಕಾರಿಗಳು ಮತ್ತು ಇಂತಹ ಒಂದು ಇಲಾಖೆಯ ಅಡಿಯಲ್ಲಿ ಇರುವಂಥವ್ರ ಮೇಲೆ ಏನು ಕ್ರಮ ಜರುಗಿಸುತ್ತೆ, ಯಾಕೆ ಈ ಒಂದು ದಿವ್ಯ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನಿಮಗೆ ಅವಿನಾಶ್ ಹಿಂಚಾಗಿ ಹೋಗ್ತಾ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಇದರ ಸಪ್ಲೈ ಆಯಿತು, ಎಲ್ಲಿಂದ ಬಂತು, ಇದರ ನಂತರ ಏನೆಲ್ಲ ಇಲ್ಲಿ ಬೆಳವಣಿಗೆಗಳಾಯಿತು, ಯಾರು ಇದಕ್ಕೆ ಕಾರಣ ಅನ್ನೋದನ್ನು ಕೂಡ ನಿಮಗೆ ಕಂಪ್ಲೀಟ್ ವರದಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಪ್ರಮುಖವಾಗಿ ಈ ಒಂದು ಐವಿ ಫ್ಲೂಯಿಡ್ ಇನ್ಫ್ರಾವೆನಸ್ ಈ ಒಂದು ದ್ರಾವಣ ಏನಿದೆ ಇದು ಸಹಜವಾಗಿ ಯಾರಾದರೂ ಜ್ವರ ಬಂದಂಥ ಸಂದರ್ಭದಲ್ಲಿ, ಸುಸ್ತಾದಂಥ ಸಂದರ್ಭದಲ್ಲಿ, ಆಪರೇಷನ್ಗಳಾಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಳಸುವಂಥದ್ದು. ಇದರಲ್ಲಿ ನೀರಿನಂಶ ಮತ್ತು ಗ್ಲೂಕೋಸ್ ಇರುತ್ತೆ. ಜೊತೆಗೆ ಈ ಒಂದು ಅಂಶಗಳುಳ್ಳಂಥ ಈ ಒಂದು ಏನಿದೆ ಇದನ್ನು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇದನ್ನು ಮಿಕ್ಸ್ ಮಾಡಿರುವಂಥ ಈ ಒಂದು ದ್ರಾವಣವನ್ನು ಕೊಡ್ತಾರೆ. ಯಾಕಂದರೆ ಯಾರು ಆಹಾರ ಸೇವನೆ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಈ ಒಂದು ಐವಿ ದ್ರಾವಣವನ್ನು ಕೊಡ್ತಾರೆ. ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಒಂದು ವೇಳೆ ಈ ಒಂದು ಬಾಣಂತಿಯರು ಏನಂತೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ತೀವ್ರವಾಗಿ ಸುಸ್ತಾಗಿರ್ತಾರೆ, ಅಂಥವ್ರಿಗೆ ಈ ಒಂದು ಐವಿ ದ್ರಾವಣ ಕೊಡುತ್ತೆ. ಆದರೆ ಈ ಒಂದು ಐವಿ ದ್ರಾವಣ ಇವತ್ತು ವಿಷ ದ್ರಾವಣ ಆಗಿರುವಂಥದ್ದು. ಹೀಗಾಗಿಯೇ ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಆಗಿದ್ಯಾರು, ಇದು ಎಲ್ಲಿಂದ ಮೆಡಿಸಿನ್ ಮತ್ತು ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಅವಿನಾಶ್, ಇದನ್ನು ಈ ಒಂದು ಟೆಂಡರ್ ಪ್ರಕ್ರಿಯೆ ಏನಿದೆ 2023ರಲ್ಲಿ ಶುರುವಾಗುತ್ತೆ. ಜೂನಲ್ಲಿ ಶುರುವಾಗಿ ಸೆಪ್ಟೆಂಬರ್ನಲ್ಲಿ ಒಂದು ಕಂಪ್ನಿಗೆ ಒಂದು ಟೆಂಡರ್ ಫೈನಲ್ ಆಗುತ್ತೆ. ಆದರೆ ಗೋಲ್ಮಾಲ್ ಇಂದಿನ ಕಹಾನಿನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ಸಪ್ಲೈ ಆಯಿತು ಅನ್ನೋದು ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತೀನಿ.
ಸೆಪ್ಟೆಂಬರ್ 5ಕ್ಕೆ ಇವರಿಗೆ ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ಅನ್ನೋ ಪಶ್ಚಿಮ ಬಂಗಾಳದ ಒಂದು ಕಂಪ್ನಿಗೆ ಸಿಗುತ್ತೆ. ಸೆಪ್ಟೆಂಬರ್ 5ರಂದು ಅವರಿಗೆ ಪರ್ಚೇಸ್ ಆರ್ಡ್ರನ್ನು ಕೊಡ್ತಾರೆ. ನಿಮಗೆ ಆ ಒಂದು ಆರ್ಡರ್ ಕಾಪಿಯನ್ನು ಕೂಡ ತೋರಿಸ್ತೀನಿ ನೋಡಿ. ಪಶ್ಚಿಮ ಬಂಗ ಅಂತ ಏನಿದೆ ಈ ಒಂದು ಕಂಪ್ನಿ, ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ಕಂಪ್ನಿ, ಇದು ದ್ವಾರಕಾ ಟವರ್ 2nd ಫ್ಲೋರ್, ಬುರ್ದ್ವಾನ್ ರೋಡ್, ಸಿಲಿಗುರಿ, ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್ ಈ ಒಂದು ಜಾಗದಿಂದ ಸಪ್ಲೈ ಆಗುವಂಥದ್ದು. ಇಲ್ಲಿಂದ ಪಶ್ಚಿಮ ಬೆಂಗಾಳದಿಂದ ಕರ್ನಾಟಕಕ್ಕೆ ಈ ಒಂದು ವಿಷ ದ್ರಾವಣ ಸಪ್ಲೈ ಆಗುತ್ತೆ ಅವಿನಾಶ್. ಅಲ್ಲಿಂದ ಯಾವಾಗ ಬರುತ್ತೆ? ಅಕ್ಟೋಬರ್ನಿಂದ ಶುರುವಾಗುತ್ತೆ. ಅಕ್ಟೋಬರ್ನಿಂದ ಹಂತ ಹಂತವಾಗಿ ಒಟ್ಟು 195 ಬ್ಯಾಚ್ಗಳು, ಸುಮಾರು 40 ಕೋಟಿ 24 ಕೋಟಿಯಷ್ಟು ಮೌಲ್ಯದ ಈ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ. ಯಾಕಂದ್ರೆ ನೀವು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಫ್ಯಾಕ್ಟ್ಗಳನ್ನ ತಿಳಿಸ್ತಾ ಇದ್ದೀರಾ.